ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಗುರುವಿನ ಕರುಣದಿಂದ ಲಿಂಗವ ಕಂಡೆ, ಜಂಗಮವ ಕಂಡೆ, ಪಾದೋದಕವ ಕಂಡೆ, ಪ್ರಸಾದವ ಕಂಡೆ. ಗುರು ನಾ ಹುಟ್ಟಲೊಡನೆ ಶ್ರೀ ಗುರು ವಿಭೂತಿಯ ಪಟ್ಟವ ಕಟ್ಟಿ, ಲಿಂಗ ಸ್ವಾಯತವ ಮಾಡಿದೆನಾಗಿ ಧನ್ಯಳಾದೆನು. ಭಾರತೀಯ ಪರಂಪರೆಯೊಳಗೆ ಬಹಳ ಮುಖ್ಯವಾಗಿ ಗುರುವಿಗೆ ವಿಶೇಷವಾದಂತಹ ಸ್ಥಾನ ಕೊಟ್ಟಿರೋದನ್ನು ಕಾಣ್ತೇವೆ. ಬರೀ ಭಾರತೀಯ ಪರಂಪರೆ ಅಷ್ಟೇ ಅಲ್ಲ, ವಿದೇಶಿ ಪರಂಪರೆಗಳು ಕೂಡ, ಪಾಶ್ಚಿಮಾತ್ಯ ಪರಂಪರೆಯೂ ಕೂಡ ಗುರುವಿಗೆ ಮಹತ್ತರವಾದ ಸ್ಥಾನ ಕೊಟ್ಟಿದೆ. ಸರ್ವಜ್ಞನ ವಚನಗಳನ್ನು ಕೇಳಿದ್ರಿ. ಗುರುವಿಗೂ ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು. ತಂದೆ ತೋರುವನು ಸದ್ಗುರುವ, ಗುರುರಾಯ ಬಂಧನವ ಕಳೆವ ಸರ್ವಜ್ಞ. ಅಂದ್ರೆ ತಂದೆ ಜನ್ಮ ಕೊಡ್ತಾನೆ, ಜೊತೆಗೆ ಬೆಳೆಸ್ತಾನೆ. ಬರೀ ಜನ್ಮ ಕೊಟ್ಟು ಬಿಡೋದಿಲ್ಲ ಮಾನವ ತಂದೆ. ಬೇರೆ ಯಾವ ಪ್ರಾಣಿಗಳಲ್ಲೂ ಇಂತಹ ಜವಾಬ್ದಾರಿ ಕಾಣಲ್ಲ ನಾವು. ಆದರೆ ಮಾನವ ತಂದೆ, ಮನುಷ್ಯನಾದಂಥವನು ಕೊನೆ ತನಕ ತನ್ನ ಮಕ್ಕಳ ಬಗ್ಗೆ ಕಾಳಜಿ ಮಾಡ್ತಾನೆ, ಮಾರ್ಗ ತೋರಿಸ್ತಾನೆ. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ತಂದೆನ ತಿರಸ್ಕಾರ ಮಾಡಲ್ಲ ಅವನು. ತಂದೆ ತೋರುವನು ಸದ್ಗುರುವ, ಗುರುರಾಯ ಬಂಧನವ ಕಳೆವ ಸರ್ವಜ್ಞ. ತಂದೆ ಸದ್ಗುರುವಿನ ಹತ್ರ ಕರ್ಕೊಂಡು ಹೋಗ್ತಾನೆ ಮಗಳನ್ನ, ಅಥವಾ ಸದ್ಗುರುವಿನ ಪಥವನ್ನು ತೋರಿಸ್ತಾನೆ, ಆ ಜ್ಞಾನ ಮಾರ್ಗವನ್ನು ತೋರಿಸ್ತಾನೆ, ಶಾಲೆಗೆ ಸೇರಿಸ್ತಾನೆ, ಕಷ್ಟಪಟ್ಟು ದುಡಿದು ಶಾಲೆ ಕಲಿಸ್ತಾನೆ. ತಂದೆ ತಾಯಿಗಳ ತಿರಸ್ಕಾರಕ್ಕೊಳಗಾದ ಮಕ್ಕಳು ತಂದೆ ತಾಯಿಗಳಿಂದ ಉತ್ತಮವಾದಂತಹ ಸಂಸ್ಕಾರ ಸಿಗಲಾರದಂತಹ ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಬಹಳ ಕಷ್ಟ. ಉನ್ನತ ಸ್ಥಾನಕ್ಕೆ ಹೋದ್ರೂ ಹೋಗ್ಬೋದು, ಆದರೆ ಧರ್ಮ ಮಾರ್ಗವನ್ನು ಹಿಡಿದು, ಧರ್ಮ ಮಾರ್ಗದಲ್ಲಿ ನಡೆದು ತಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋರು ತುಂಬ ಕಡಿಮೆ. ಆದ್ರಿಂದ ತಂದೆಗೆ ಬಹಳ ಮಹತ್ತರವಾದ ಸ್ಥಾನ ಕೊಟ್ಟಿದ್ದಾರೆ. ಆದರೆ ಯಾಕೋ ಏನೋ ಶರಣರು ಪೂರ್ವಾಶ್ರಮದ ಒಂದು ಸಂಬಂಧಕ್ಕೆ ಬೆಲೆ ಕೊಟ್ಟಂಗೆ ಕಾಣಲಿಲ್ಲ. ಅಂದ್ರೆ ಜಂಗಮ ಪೂರ್ವಾಶ್ರಮದ ಸಂಬಂಧವನ್ನು ಇಟ್ಕೋಬಾರದು ಅನ್ನೋ ಕಾರಣಕ್ಕೂ ಏನೋ ಮಹಾದೇವಿ ಅಕ್ಕ ಆಗಲಿ, ಅಲ್ಲಮ ಪ್ರಭುಗಳಾಗಲಿ, ಇನ್ನು ಅನೇಕ ಜನ ಜಂಗಮ ಪರಂಪರೆಯಲ್ಲಿ ಬರ್ತಕ್ಕಂತಹ ಶರಣರು, ಸಿದ್ದರಾಮೇಶ್ವರರು ಕೂಡ ತಮ್ಮ ಪೂರ್ವಾಶ್ರಮದ ತಾಯಿ ತಂದೆಗಳನ್ನ ಸ್ಮರಿಸಿದ್ದು ಕಾಣೋದಿಲ್ಲ. ಇನ್ನು ಮಹಾದೇವಿ ಅಕ್ಕ ಅಂತೂ ತನ್ನ ಮಾರ್ಗಕ್ಕೆ ಅಡ್ಡಿಪಡಿಸ್ತಾ ಇದ್ದಂಥ ತಾಯಿಯನ್ನ ಹೇಳ್ತಾರೆ. ತಾಯಿ ಬಗ್ಗೆ ಮನ ತಾರ್ಕಣೆಗಂಡು ವಿಚಾರ ಮಾಡಿ ನೋಡಿದೆ ನಾನು, ನನಗೆ ಪರಮಾತ್ಮನೇ ಎಲ್ಲವೂ ಸರ್ವಸ್ವ, ಕಡೆಗೆ ನಿನ್ನ ತಾಯ್ತನವನ್ನು ಹೊಲ್ಲೆ ಹೋಗು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ರು. ಅಂದ್ರೆ ತಾಯಿ ತಂದೆಗೆ ಬೆಲೆನೇ ಇಲ್ವಾ ನಿನ್ನಲ್ಲಿ ಅಂತ ಕೇಳಿರ್ಬಹುದು. ಪರಮಾತ್ಮನ ಮುಂದೆ ಹೋಲಿಸಿದಾಗ, ಪರಮಾತ್ಮನ ಮುಂದೆ ಉಪಮೆ ಕೊಟ್ಟು ನೋಡಿದ್ರೆ, ನೀನು ಈ ದೇಹಕ್ಕಷ್ಟೇ ಜನ್ಮ ಕೊಟ್ಟಿದೀಯ, ಆತ್ಮಕ್ಕೆ ಜನ್ಮ ಕೊಟ್ಟವನು ಆತ್ಮದ ಕೊನೆಯ ಸ್ಥಾನವನ್ನ ತಿಳಿಸಿಕೊಡುವನು ಗುರು. ಕೊನೆಗೆ ಆತ್ಮವನ್ನ ತನ್ನಲ್ಲಿ ಬೆರೆಸಿಕೊಳ್ಳುವನು ಪರಮಾತ್ಮ. ಆದ್ರಿಂದ ಅದೇ ಮುಖ್ಯ ನನಗೆ, ಹೋಗು ನಿನ್ನ ತಾಯ್ತನವನ್ನು ಅಲ್ಲೇ ಅಂದ್ಬಿಡ್ತಾರೆ. ಬರೀ ಲಿಂಗಾಯತ ಧರ್ಮ ಇಷ್ಟು ಹೇಳುತ್ತೆ ಅಂತಲ್ಲ, ಕ್ರೈಸ್ತ ಧರ್ಮದಲ್ಲೂ ಕೂಡ ಒಂದು ಮಾತು ಬರುತ್ತೆ. ಯೇಸು ಕ್ರಿಸ್ತ ತಂದೆಗೆ ಇಂತ ಹೆಚ್ಚಿನ ಸ್ಥಾನವನ್ನು ದೇವರಿಗೆ ಕೊಡ್ತಾನೆ. ದೇವರೇ ಸಕಲ ಲೋಕಗಳ ತಂದೆ. ಹಾಗಾದ್ರೆ ಆ ತಂದೆ
ಆ ತಂದೆ ಯಾವ ರೂಪದಲ್ಲಿ ಕಾಣಬೇಕು? ನಿರಾಕಾರ ರೂಪದಲ್ಲೇ ಕಾಣ್ಬೇಕು ನಾವು. ಅಂದ್ರೆ ಸರ್ವಾಂತರ್ಯಾಮಿ ಅವನು. ನಮ್ಮಲ್ಲಿ ವಿಷ್ಣು ಅಂತ ಹೇಳಿದ್ರು, ವಿಷ್ಣು ಅಂದ್ರೆ ಅರ್ಥ ಸರ್ವಾಂತರ್ಯಾಮಿ ಅಂತ ಅರ್ಥ. ಆದ್ರೆ ಆ ವಿಷ್ಣುವನ್ನು ಕೂಡ ಒಂದು ಲೋಕದಲ್ಲಿ ಕೂಡ ಹಾಕಿ, ಅಥವಾ ಅವನಿಗೊಂದು 10 ಅವತಾರಗಳನ್ನು ಬರೆದು ಅವನಿಗೂ ಶಾಪ ಕೊಡಿಸಿ, ಹಿಂಗೆಲ್ಲ ಏನೇನೇನೋ ಮಾಡಿಬಿಟ್ಟಿದ್ದಾರೆ ಪುರಾಣಗಳಲ್ಲಿ. ಆದರೆ ಪರಮಾತ್ಮ ವಿಷ್ಣು ಹೌದು. ಅಂದ್ರೆ ಆ ಸಕಲ ಜೀವ ರಾಶಿಗಳಲ್ಲಿಯೂ ಕೂಡ ಗುಪ್ತವಾಗಿ, ಸುಪ್ತವಾಗಿ, ಅವ್ಯಕ್ತವಾಗಿ ಅಡಕವಾಗಿರುವ ಆ ಶಕ್ತಿಯನ್ನು ತೋರಿಸಿಕೊಡೋದಕ್ಕೆ, ಅದ್ರ ಬಗ್ಗೆ ತಿಳಿಸಿಕೊಡೋದಕ್ಕೆ ಗುರುವೇ ಬೇಕು. ಆಮೇಲೆ ಇನ್ನೂ ಆಳವಾಗಿ ವಿಚಾರ ಮಾಡಿ ನೋಡಿದ್ರೆ, ನಾವು ದೇವರು ದೇವರು ಅಂತ ಹೇಳ್ತೀವಲ್ಲ, ದೇವರ ಸೃಷ್ಟಿಗೆ ಒಂದು ಅರ್ಥ ತಂದು ಕೊಡುವನು ಗುರು. ಯಾಕಂದ್ರೆ ಒಂದ್ ವೇಳೆ ಗುರು ತತ್ವ ಉದಯಿಸದೆ ಹೋಗಿದ್ರೆ, ಧರ್ಮಗಳು ಹುಟ್ಟದೆ ಹೋಗಿದ್ರೆ, ಪ್ರವಾದಿಗಳು ಹುಟ್ಟದೆ ಹೋಗಿದ್ರೆ, ದೇವರೇ ಬಂದ್ಬಿಟ್ಟು ಇದೆಲ್ಲದನ್ನು ಹೇಳ್ಕೊಡ್ತಿರ್ಲಿಲ್ಲ. ಅದಕ್ಕೆ ಎಲ್ಲಾ ಧರ್ಮಗಳಲ್ಲಿ, ಎಲ್ಲಾ ಮತಪಂಥಗಳಲ್ಲಿ ಗುರುವನ್ನ ದೇವರಿಗಿಂತ ದೊಡ್ಡ ಸ್ಥಾನ ಕೊಟ್ಬಿಡ್ತಾರೆ. ಶರಣರು ಕೂಡ ಅಲ್ಲಮಪ್ರಭುಗಳ ಆದಿಯಾಗಿ ಎಲ್ಲಾ ಶರಣರು ಬಸವಣ್ಣನವರನ್ನ ಮಹಾಲಿಂಗದ ಅವತಾರ, ಸುಪ್ರೀಂ ಗಾಡ್. ಮಹಾಲಿಂಗ ಅಂದ್ರೆ ಸುಪ್ರೀಂ ಗಾಡ್, ಆ ಪರಾತ್ಮರ ಶಕ್ತಿ ಅವತಾರ. ಆ ಪ್ರಯತ್ನವೇ ವಿಷ್ಣುವನ್ನ, ಹರಿಯನ್ನ 10 ಅವತಾರದಲ್ಲಿ ಬರೆಸಿ, ಅಂದ್ರೆ ಯಾವಾಗಲೂ ಅವತಾರ ಪುರುಷರ ರೂಪದಲ್ಲಿ ಪರಮಾತ್ಮ ಇದ್ದೇ ಇರ್ತಾನೆ ಭಕ್ತರ ಜೊತೆಗೆ ಅನ್ನುವಂತಹ ಕಲ್ಪನೆಯನ್ನು ಮಾಡಿದ್ರು. ಅದು ಕೇವಲ ಕಲ್ಪನೆ ಇರ್ಬೋದು, ಆದ್ರೆ ಅದ್ರ ಹಿಂದೆ ತತ್ವ ಅಡಗಿದೆ. ಯಾಕಂದ್ರೆ 10 ಅವತಾರನು ಎಲ್ಲ ಭಾರತದಲ್ಲೇ ಆಗಿದಾವ, ಭಾರತ ಬಿಟ್ಟು ಹೊರಗಾಗಿಲ್ಲ. ಆದ್ರೆ ಪರಮಾತ್ಮನಿಗೆ ಬರೀ ಭಾರತ ಒಂದೇ ಅಲ್ಲ, ಇಡೀ ಜಗತ್ತೇ ಅವನ ಮಹಾಮನೆ. ಆ ಕಾರಣದಿಂದ ಕ್ರೈಸ್ತರು ಹೇಳುವ ದ ಒನ್ ಓನ್ಲಿ ಸನ್ ಅಂತಾರೆ ಯೇಸುವಿಗೆ. ಮಹಮ್ಮದ್ ಪೈಗಂಬರನ್ನು ಕೂಡ ದ ಲಾಸ್ಟ್ ಪ್ರಾಫಿಟ್ ಅಂತ ಹೇಳ್ತಾರೆ, ಕೊನೆ ಪ್ರವಾದಿ. ಇನ್ ಪ್ರವಾದಿಗಳು ಹುಟ್ಟೋದೇ ಇಲ್ಲ. ಆದ್ರೆ ನಮ್ಮ ಧರ್ಮ ಅಥವಾ ಭಾರತೀಯ ಸಂಸ್ಕೃತಿ ಹಾಗೆ ಹೇಳಲ್ಲ. ಎಲ್ಲಿ ಗುರುತತ್ವ ಇದೆಯೋ, ಎಲ್ಲಿ ಗುರುಗಳಿದಾರೋ ಅವ್ರು, ಅದಕ್ಕೆ ಬುದ್ಧ, ಮಹಾವೀರ, ಬಸವಣ್ಣ ಇಂಥವರೆಲ್ಲ ಗುರುನಾನಕರ ಆದಾಗ ಅಲ್ಲಿ ಎಲ್ಲಾ ಜನಾಂಗದವರು ಬಂದು ಸೇರ್ಕೊಳ್ತಾರಲ್ಲಿ ಅವರಿಂದ ಅನುಗ್ರಹ ಪಡೆಯೋದಕ್ಕೆ. ಅಲ್ಲಿ ಜಾತಿ ಧರ್ಮಗಳ ಭೇದ ಇಟ್ಕೊಂಡಿಲ್ಲ ನಮ್ಮವರು. ಒಬ್ಬ ಸಾಕ್ಷಾತ್ಕಾರ ಜೀವಿ, ಸಂಪೂರ್ಣತ್ವವನ್ನು, ಬುದ್ಧತ್ವವನ್ನು ಪಡ್ಕೊಂಡಂತಹ ಜೀವಿಯ ಹತ್ರ ಹೋಗುವಾಗ ಎಲ್ಲಾ ಜನಾಂಗದವರು ಹೋಗಿದ್ದಾರೆ. ಹಾಗೆ ಸ್ವಾತಂತ್ರ್ಯ ಹೋರಾಟದ ಕಾಲಕ್ಕೂ ಕಾಣ್ತೀವಿ ನಾವು. ಮಹಾತ್ಮ ಗಾಂಧೀಜಿಯವರ ಹತ್ರ 1000 ಜನ ಬಂದ್ರು, ಅದರಲ್ಲಿ ಕ್ರಿಶ್ಚಿಯನ್ರು ಕೂಡ ಇದ್ರು. ಒಬ್ಬ ಬ್ರಿಟಿಷ್ ಮಿಲಿಟರಿಯ ಆಫೀಸರ್ ಮಗಳು, ಮೊಡಲಿನಾ ಸ್ಲೇಡ್ ಅಂತ ಹೇಳಿ, ಆಕೆಗೆ ಮೀರಾ ಬಹನ್ ಅಂತ ಹೆಸರು ಕೊಟ್ಟರು ಗಾಂಧೀಜಿಯವರು. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ಅವತಾರ ಪುರುಷರು ಅಥವಾ ಅಂತಿಮ ಸತ್ಯವನ್ನು ಹೇಳ್ಕೊಡ್ತಕ್ಕಂತಹ ಗುರು ಸಿಕ್ಕಾಗ ನಾವು ಯಾವುದೇ ಭೇದ ಇಲ್ಲದೆ ಆ ಪರಮಾತ್ಮ ತತ್ವವನ್ನ ಅವನು ತೋರಿಸ್ಕೊಡ್ತಾನೆ. ಆ ಪರಮಾತ್ಮ ತತ್ವವನ್ನು ನಮ್ಮಲ್ಲೇ ಜಾಗೃತಿ ಮಾಡಿಕೊಳ್ಳುವಂತಹ ವಿಧಾನವನ್ನು ಹೇಳ್ಕೊಡ್ತಾನೆ. ಆ ಅವಕಾಶವನ್ನು ಯಾರೂ ತಪ್ಪಿಸ್ಕೊಳ್ಬಾರ್ದು, ಕಾಯ್ತಿರ್ತಾರದು. ಆ ಬುದ್ಧನ ಜೀವನದಲ್ಲಿ ಬರುತ್ತೆ. ಸಿದ್ಧಾರ್ಥ ಮಗುವಾಗಿ ಹುಟ್ಟಿದಾಗ ಅರಾಡ ಕಾಲಾಮ ಅಂತ ಒಬ್ಬ ಋಷಿ ಬರ್ತಾನೆ. ನೋಡಿ ಅವನ ಹೆಸರು ಹೆಂಗಿದೆ, ವಿಚಿತ್ರವಾಗಿದೆ. ಅರಾಡ ಕಾಲಾಮ. ಅದು ಸಂಸ್ಕೃತದ ಹೆಸರು ಅಲ್ಲ, ಅದು ನೇಪಾಳಿ ಭಾಷೆನೋ ಪಾಳಿ ಭಾಷೆನೋ. ಅರಾಡ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ ನಮಗೆ. ಅವನ ಆ ಮಗುವನ್ನು ನೋಡಿ ತುಂಬಾ ಸಂತೋಷ ಪಡ್ತಾನೆ. ಆಮೇಲೆ ಕೆಲವೇ ನಿಮಿಷದಲ್ಲಿ ಅಳಕ್ ಶುರು ಮಾಡ್ತಾನೆ. ಯಾಕೆ ಅಂತ ಶುದ್ಧೋಧನ ಕೇಳಿದಾಗ, ಈ ಮಗು ಅವತಾರ ಪುರುಷ, ಇವನು ಹುಟ್ಟಿದನಲ್ಲ, ಇವನು ದರ್ಶನ ಮಾಡದ್ನಲ್ಲ, ನಾನು ಜನ್ಮ ಸಾರ್ಥಕ ಆಯ್ತು. ಆದ್ರೆ ಇದಕ್ಕಿಂತ ಇನ್ನೊಂದು ದೊಡ್ಡದೇನಂದ್ರೆ, ಇವನು ಮುಂದೆ ಮಹಾಜ್ಞಾನಿಯಾಗಿ
ಅನೇಕ ಜನರನ್ನು ಉದ್ಧರಿಸ್ತಾನೆ. ಆ ಸೌಭಾಗ್ಯ ನನಗಿಲ್ಲ, ಅವನಿಂದ ಅನುಗ್ರಹ ಪಡೆಯುವ ಸೌಭಾಗ್ಯ ನನಗಿಲ್ಲ. ಅಲ್ಲಿ ತನಕ ನಾನು ಬದುಕಿರೋದಿಲ್ಲ ಅಂತೇಳಿ ನೋವಾಗ್ತಾ ಇದೆ ಅಂತೇಳಿ ದುಃಖ ಮಾಡ್ಕೊಂತಾನೆ. ಅಂದ್ರೆ ಗುರು ಯಾವುದೇ ಜಾತಿ, ಮತ, ಪಂಥ, ಧರ್ಮ ಎಲ್ಲವನ್ನೂ ಮೀರಿ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ತಾನೆ. ಕೊನೆಗೆ ನಮ್ಮ ಧರ್ಮ ಹೇಳೋದೇನೆಂದ್ರೆ ಪರಮಾತ್ಮನೇ ಗುರುವಾಗಿ ಬರೋದು. ಯಾಕಂದ್ರೆ ನಿರಾಕಾರ ಪರಮಾತ್ಮನಿಗೆ ಹಸ್ತ ಇಲ್ಲ ಉದ್ಧಾರ ಮಾಡಕ್ಕೆ. ಅದಕ್ಕೆ ಗುರು ರೂಪ ತಾಳಿ ಬರ್ತಾನೆ ಅಥವಾ ಗುರುವಿನ ಅಲ್ಲಿ ಅವತೀರ್ಣ ಆಗ್ತಾನವನು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆದ್ರೆ ವೈಜ್ಞಾನಿಕ ಸೃಷ್ಟಿ ವಿಧಾನ ನೋಡಿದಾಗ ಎಷ್ಟೋ ಕೋಟಿ ಕೋಟಿ ವರ್ಷಗಳು ಈ ನಕ್ಷತ್ರಗಳು, ಗ್ರಹಗಳು ಏನೂ ಗೊತ್ತಿಲ್ಲದೆ ಸುಮ್ಮನೆ ಸುತ್ತಿರ್ತಾವೆ. ಅಲ್ಲಿ ದೈವಿ ಪ್ರಜ್ಞೆ ಆಗ್ಲಿ, ಮಾನವ ಪ್ರಜ್ಞೆ ಆಗ್ಲಿ ಆವಿರ್ಭಾವ ಆಗೋದಕ್ಕೆ ಸಾಧ್ಯವಿಲ್ಲ. ಅವುಗಳನ್ನೆಲ್ಲ ದೇವತೆ ಅಂತ ಕರೆದ್ರು ನಮ್ಮವ್ರು. ಅವುಗಳನ್ನ ಸುಮ್ಮನೆ ಕೆಲಸ ಮಾಡ್ತಕ್ಕಂಥವು, ದೇವರ ಆಜ್ಞಾ ಪ್ರಕಾರವಾಗಿ ಕೆಲಸ ಮಾಡಿ ದೇವತೆ ಅಂತ ಕರೆದ್ರು. ಆ ದೇವತೆ ತನವನ್ನ ಮೀರಿ ಗುರುವಿಗೆ ಮಹತ್ವ ಕೊಡ್ತಾರೆ. ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಘನವೆಂದು ಸೊಲ್ಲಿಗೊಮ್ಮೊಮ್ಮೆ ನುತಿಪೆ ನಾಮ್ ಗುರುರಾಯ ಸಲ್ಲೀಲೆಯಿಂದ ಕೃಪೆಯಾಗು. ಎಲ್ಲ ದೈವಗಳಿಗಿಂತ ಶ್ರೇಷ್ಠವಾದವನು ಗುರುತತ್ವ. ಯಾಕಂದ್ರೆ ಅಲ್ಲಿ ಪ್ರಜ್ಞೆ ಇದೆ, ಪ್ರಜ್ಞೆಯನ್ನ ಜಾಗೃತಿ ಮಾಡುವ ಶಕ್ತಿ ಇದೆ. ಆ ವಿಧಾನ ಗುರುವಿಗೆ ಗೊತ್ತಿರುತ್ತೆ. ಆ ಕಾರಣದಿಂದ ಗುರುವಿಗೆ ಅಂತ ಸ್ಥಾನವನ್ನು ಕೊಟ್ಟಿದ್ದಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.